ನಾವು ಹುಟ್ಟಿರುವಂತಹ ತಿಂಗಳುಗಳ ಪ್ರಕಾರ ಮಹಾಭಾರತದಲ್ಲಿರುವಂತಹ ಯಾವ ಯೋಧನ ಲಕ್ಷಣಗಳಿವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಜನವರಿಯಲ್ಲಿ ಹುಟ್ಟಿರೋರು ಧರ್ಮರಾಜನ ಲಕ್ಷಣಗಳನ್ನ ಹೊಂದಿರ್ತಾರೆ. ಇವರು ಧರ್ಮಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಫೆಬ್ರವರಿಯಲ್ಲಿ ದುರ್ಯೋಧನ, ಇವರು ತುಂಬಾ ಶಕ್ತಿವಂತರು ಮತ್ತು ಬುದ್ಧಿವಂತರು. ಮಾರ್ಚ್ ನಲ್ಲಿ ಭೀಷ್ಮ, ಇವರು ಯಾರಿಗಾದ್ರೂ ಮಾತು ಕೊಟ್ರೆ ಸಾಯೋವರೆಗೂ ಅದನ್ನ ಮರೆಯೋಲ್ಲ. ಏಪ್ರಿಲ್ ನಲ್ಲಿ ಸಹದೇವ, ಇವರು ತುಂಬಾ ಮುಂದಾಲೋಚನೆಯನ್ನ ಮಾಡ್ತಾರೆ. ಮೇ ತಿಂಗಳಲ್ಲಿ ಅಶ್ವತ್ಥಾಮ, ಇವರಿಗೆ ಇರುವಂತಹ ಅಧಿಕಾರವನ್ನ ತಪ್ಪು ಮಾರ್ಗದಲ್ಲಿ ಬಳಸ್ತಾರೆ. ಇನ್ನ ಜೂನ್ ನಲ್ಲಿ ಬಲರಾಮ, ಇವರು ತುಂಬಾ ಕೋಪಿಷ್ಠರು ಮತ್ತು ಶಕ್ತಿವಂತರು ಕೂಡ. ಜುಲೈ ತಿಂಗಳಲ್ಲಿ ದ್ರೋಣಾಚಾರ್ಯ, ಇವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಮತ್ತು ಒಂದು ಒಳ್ಳೆಯ ಗುರುವಾಗಿರ್ತಾರೆ. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರುವಂತಹವರು ತುಂಬಾ ಹಠಮಾರಿಗಳು, ಬೇಕು ಅಂದಿದ್ದನ್ನ ಸಾಧಿಸಿಯೇ ಬಿಡ್ತಾರೆ. ಸೆಪ್ಟೆಂಬರ್ ನಲ್ಲಿ ಶ್ರೀಕೃಷ್ಣ, ಇವರು ಸುತ್ತಮುತ್ತ ಇರುವಂತಹ ಜನರನ್ನ ಸಂತೋಷದಿಂದ ಇರಿಸಲು ಪ್ರಯತ್ನ ಪಡ್ತಾರೆ ಮತ್ತು ಸಹಾಯವಂತರು ಕೂಡ. ಅಕ್ಟೋಬರ್ ನಲ್ಲಿ ಭೀಮ, ಇವರು ಅತ್ಯಂತ ಬಲಶಾಲಿಗಳಾಗಿರ್ತಾರೆ. ನವೆಂಬರ್ ತಿಂಗಳಲ್ಲಿ ಶಕುನಿ, ಇವರು ಬಯಸಿದಂತಹದ್ದನ್ನ ಎಷ್ಟೇ ಕಷ್ಟ ಆದ್ರೂ ಬೇರೆಯವರಿಗೆ ನೋಯಿಸಿ ಆದ್ರೂ ಪಡೆದುಕೊಳ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಕರ್ಣ, ಇವರು ತುಂಬಾ ಒಳ್ಳೆಯವರು ಮತ್ತು ದಯೆಯುಳ್ಳವರು. ನಾನು ಹುಟ್ಟಿರುವಂತಹ ತಿಂಗಳುಗಳ ಪ್ರಕಾರ ನಾನು ಕರ್ಣ. ಮತ್ತೆ ನೀವು ಯಾವ ತಿಂಗಳಲ್ಲಿ ಹುಟ್ಟಿದೀರಾ, ಹಾಗೆ ನೀವು ಯಾವ ಯೋಧರ ತರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.